ಯಾಕಾದಿ ಅಳ್ತಿದ್ಯಾ? ಇದೇನ್ ಕೇಳ್ತಿದ್ದೀರ್ರಿ? ಕಿಡ್ನಾಪ್ ಆಗಿರೋ ಮದುಮಗಳು ಮದ್ವೆಲ್ ಅಳ್ದೆ ಇನ್ನೇ ನಗ್ತಾಳ? ನನ್ ಕಣ್ಣೀರು ನೀವು ಕಿಡ್ನಾಪ್ ಮಾಡಿರೋದಕ್ಕಲ್ಲ. ಮತ್ತೆ ನನ್ನನ್ ಮದುವೆ ಮಾಡ್ಕೋತಿದ್ಯಾ ಅಂತಾನಾ? ಅಲ್ಲ. ಮತ್ತಿನ್ ಏನಕ್ಕೆ ಆದ್ಯಾ? ಓ, ಅರ್ಥ ಆಯ್ತು ಆದ್ಯಾ. ನಿಮ್ಮಪ್ಪ ನೆನ್ಪಾದ್ರ? ಅಲ್ಲ. ಅಲ್ವಾ? ನಮ್ಮಪ್ಪನ ಸಾಯಿಸ್ತವ್ ನೆನ್ಪಾದ. ಆ ಸೀನು ನೆನ್ಪಾದ. ಆ ಸೀನು ನನ್ನ ಮದ್ವೆ ಮಾಡ್ಕೋಬೇಕು ಅಂತ ನಮ್ಮಪ್ಪನ ಸಾಯಿಸ್ಬಿಟ್ಟ. ಅವನ ಎದುರಿಗೇನೆ ನಾನು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು ಅವನ ಆಸೆನ ಸಾಯಿಸ್ಬೇಕು ಅನ್ಕೊಂಡೆ. ಅವನಿಗೆ ಜೀವನ ಪೂರ್ತಿ ನೆನ್ಪಿರೋ ಅಂತ ಗಾಯ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅದೀಗ ನಡೆಯಲ್ಲ ಅಂತ ಬೇಜಾರಾಗ್ತಿದೆ ಆದಿತ್ಯ. ಅವನಿದನ್ನ ನೋಡ್ದೇನೆ ಇಲ್ಲ ನನ್ ಮದ್ವೆ ನಡೆದ್ ಬಿಡುತ್ತಾ ಅಂತ ಅಳ್ತಾ ಇದ್ದೀನಿ. ಆದಿತ್ಯ, ನಾನು ನೀವ್ ಒಂದೇ ಒಂದು ಕೋರಿಕೆನ ತೀರಿಸ್ತೀಯಾ? ನನ್ನ ಕಿಡ್ನಾಪ್ ಮಾಡಿದೆ ಅಲ್ವಾ, ಹಾಗೆ ಆ ಸೀನುನು ಕಿಡ್ನಾಪ್ ಮಾಡಿಸಿ ಆ ಸೀನು ಮುಂದೆನೆ ನನಗೆ ತಾಳಿ ಕಟ್ತೀಯಾ? ಡ್ಯಾಡಿ, ಲೈ, ಈಗಿಂದೀಗ್ಲೇ ಅವನ್ನ ಕಿಡ್ನಾಪ್ ಮಾಡ್ಕೊಂಬಂದು ಇವಳು ಮುಂದೆ ಕೂರಿಸಿ ಇವಳು ಕೋರಿಕೆ ತೀರ್ಸೋದಕ್ಕೆ ಅದಾಗೋ ವಿಷಯ ಅಲ್ವೋ? ದಶಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ. ಪುರೋಹಿತ್ರೆ, ನೀವು ಮಂತ್ರ ನಿಲ್ಸಿ. ಲೈ, ನೀನು ಮೊದಲು ತಾಳಿ ಕಟ್ಟೋ. ಸರಿ ಡ್ಯಾಡಿ. ಏನಾಯ್ತು ಆದ್ಯಾ? ಹಾಗೆ ಡ್ಯಾಡಿ ಅನ್ಕೊಂಡು ಎಲ್ಲದಕ್ಕೂ ಡ್ಯಾಡಿ ಅಂತಾನೆ ಹೇಳ್ತೀಯಾ? ನೀನ್ ಮದ್ವೆ ಮಾಡ್ಕೋತಿರೋ ಹುಡುಗಿದ ಒಂದ್ ಚಿಕ್ಕ ಕೋರಿಕೆನು ತೀರ್ಸೋಕಾಗ್ತಾ ಇದ್ದಾಗ ನಿನಗೆ ಪ್ರೀತಿ ಯಾಕೆ, ಮದ್ವೆ ಯಾಕೆ? ತಾಳಿ ಕಟ್ಟಿದ್ರೆ ಗಂಡ ಮಾತ್ರ ಆಗ್ತೀಯ ಆದಿತ್ಯ. ನಾನ್ ಹೇಳ್ದ ಹಾಗೆ ಆ ಸೀನು ಮುಂದೆ ತಾಳಿ ಕಟ್ಟಿದ್ರೆ ಗಂಡ್ಸಾಗ್ತೀಯ ನೀನು. ಏನ್ ಯೋಚನೆ ಮಾಡ್ತಿದ್ಯಾ? ಆ ಸೀನುನ್ ಬಗ್ಗೆ ನೆನ್ಸ್ಕೊಂಡ್ರೆ ಭಯ ಆಗ್ತಿದ್ಯಾ? ಭಯ ಅಲ್ಲ, ನನಗೂ ಅವನ ಮೇಲೆ ರಿವೆಂಜ್ ತಗೋಬೇಕು ಅಂತಿದೆ ಆದ್ಯಾ. ಡ್ಯಾಡಿ, ನಮ್ಮವ್ರನ್ನ ಕಳಿಸಿ ಅವನ್ನ ಎತ್ತಾಕೊಂಡ್ಬರೋ ತರ ಮಾಡಿ. ಆ ಸೀನು ನನಗೆ ತುಂಬಾ ರೋದನೆ ಕೊಟ್ಟಿದ್ದಾನೆ. ಅವನ ಫ್ಯಾಮಿಲಿ ಮುಂದೆ ನನ್ನ ತುಂಬಾ ಸಲ ಜೋಕರ್ ಮಾಡಿದ್ದಾನೆ. ಈಗ ನಾನು ಅವನ್ನ ಹಾಗೆ ಮಾಡಬೇಕು. ಲೇ, ಅವಳು ನಿನ್ನ ಕೆಣಕ್ತಿದ್ದಾಳೋ, ಅವಳ ಮಾತು ಕೇಳ್ಕೊಂಡು ನೀನ್ ಕುಣಿಬೇಡ. ಬೇಡ, ಅವನ್ನ ಕರ್ಕೊಂಡು ಬರೋದು ತುಂಬಾ ಕಷ್ಟ. ಯಾವಾಗಾದ್ರೂ ಕೆಲ್ಸಕ್ಕೆ ಬರ್ತಾರೆ ಅಂತ ಮದ್ವೆ ಮಂಟಪದ ಹತ್ರ ನಮ್ಮ ಹುಡುಗರನ್ನ ರೆಡಿಯಾಗಿಟ್ಟಿದ್ದೀನಿ. ನೀವು ಹೂ ಅಂದ್ರೆ ಇವಾಗ್ಲೇ ಫೋನ್ ಮಾಡಿ ಆ ಸೀನುನ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೋ ಬನ್ನಿ ಅಂತೀನಿ. ಮಾಡು ಮಾಡು ಮಾಡು, ಈಗಲೇ ಫೋನ್ ಮಾಡು. ಆರ್ಡರ್ ಕೊಟ್ರೆ ಸಾಕಾಗಲ್ಲ ರೀ, ಅಮೌಂಟು ಬರ್ಬೇಕು. ನಾವು ಮಾತಾಡ್ಕೊಂಡಿದ್ದು ಬರೀ ಹುಡುಗಿ ಕಿಡ್ನಾಪಿಗೆ. ಹುಡುಗನ್ ಕಿಡ್ನಾಪ್ ಮಾಡೋಕ್ಕೂ ಸ್ವಲ್ಪ ಸಪ್ರೇಟ್ ಚಾರ್ಜ್ ಆಗುತ್ತೆ. ಅದು ಅಲ್ಲದೆ ಅಲ್ಲಿ ರಾಜಾರಾಮು, ಊರಿನ ಜನ ಎಲ್ಲರೂ ಇರ್ತಾರೆ. ಹೇಳಲೇ ನೀನು? ಹಾ, ಹೌದೌದು, ಕರೆಕ್ಟೇ. ಡ್ಯಾಡಿ, ಮಾಡಿಸಿ ಡ್ಯಾಡಿ, ಇದೊಂದು ಹೆಲ್ಪ್ ಮಾಡಿ ಡ್ಯಾಡಿ. ಲೈ, ನಿಮ್ಮನ್ನ ನಾನೇನು ಕೇಳಲ್ಲ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಓಕೆ ಕಣೋ, ಓಕೆ, ಸರಿ. ನೀನ್ ಕೇಳ್ದಷ್ಟು ಅಮೌಂಟ್ ಕೊಡ್ತೀನಿ. ನೀನ್ ಫೋನ್ ಮಾಡಿ ಬೇಗ ಕಿಡ್ನಾಪ್ ಮಾಡ್ಕೊಂಡು ಬರಕ್ಕೆ ಹೇಳು. ಆಯ್ತು ಬಿಡಿ. ಹಲೋ. ಏ ಸೂರ್ಯ, ಆ ಸೇನು ಮದ್ವೆ ಮಂಟಪದ ಹತ್ರನೇ ಇದ್ದಾನ? ಹಾ, ಇಲ್ಲೇ ಇದ್ದಾನೆ ಅವನು. ಅರ್ಜೆಂಟ್ ಆಗಿ ಸೀನುನ ಕಿಡ್ನಾಪ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದ್ಬಿಡಿ. ಏನೋ ಮದ್ವೆ ಗಂಡನ್ನ ಕಿಡ್ನಾಪ್ ಮಾಡ್ಬೇಕಾ? ಮದ್ವೆ ನಿಂತೋದ್ರೆ? ಅವನ್ ಮದ್ವೆ ಆಗದಿದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ಮದ್ವೆ ಆದ್ರೆ ಸಾಕು, ಎತ್ತಾಕೋ ಬರ್ರೋ. ಸರಿ, ಆಗ್ಲಿ. ಬಂದ್ಬಿಡ್ತಾರೆ. ಅಷ್ಟೊತ್ತಿಗೆ ನೀವೆಲ್ಲ ಪೂಜೆ ಮುಗಿಸ್ಕೊಳ್ಳಿ. ಥ್ಯಾಂಕ್ ಯು ಡ್ಯಾಡಿ. ಆದ್ಯಾ, ನಿನಗೆ ಓಕೆ ಅಲ್ವಾ?
ಪುರೋಹಿತ್ರೆ ಪೂಜೆ ಬೇಗ ಮಾಡಿಸಿ. ಆಗ್ಲಪ್ಪ, ಅಕ್ಷತೆನ್ ಮೊದ್ಲಾಕಿ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮಃ. ತಗೋ ಆದ್ಯಾ. ತಗೋ. ಓಂ ಶ್ರೀ ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ಓಂ ಶ್ರೀ ಸೀತಾರಾಮಾಭ್ಯಾಂ ನಮಃ. ಓಂ ಶ್ರೀ ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಅಯ್ಯಯ್ಯೋ, ಮದುವೆ ಹುಡುಗ ಮಾಯ ಆಗೋದು ಅಂದ್ರೇನು, ಪದ್ಮನ್ ಸೀರೆ ಸುಡೋದು ಅಂದ್ರೇನು? ಇದನ್ನೇ ಅಪಶಕುನ ಅಂತ ಹೇಳುದ್ರಿ. ಅಪಶಕುನನ ಮತ್ತಿನ್ನೇನು, ಎಲ್ಲ ಮದುವೆನೂ ಅಗ್ನಿ ಸಾಕ್ಷಿಯಾಗಿ ನಡೆಯುತ್ತೆ. ಆದ್ರೆ ಈ ಮದುವೆಯಲ್ಲಿ ಅಗ್ನಿ ದೇವ್ರು ಸಾಕ್ಷಿನೇ ಬೇಡ ಅಂತ ಕೋಪ ಮಾಡ್ಕೊಂಡು ಸೀರೆಗೆ ಬೆಂಕಿ ಇಟ್ಟವನು ಅಂತಂದ್ರೆ ಇದ್ರ ಅರ್ಥ ಏನು? ಏನೋ ನಡಿಬಾರ್ದು ನಡೀತೈತೆ ಅಂತಲ್ವಾ? ನೀವೆಲ್ಲ ಸೇರಿ ತಪ್ಪು ಮಾಡ್ತಿದ್ದೀರಾ ಅನ್ನೋ ತಾನೇ ಅರ್ಥ. ಹೇಳಿ. ತಪ್ಪೇನ್ ಮಾಡಿಲ್ಲ ಪುರೋಹಿತ್ರೆ. ಹೌದು, ಹುಡುಗ ಹುಡುಗಿ ಮದುವೆಗೆ ಮನ್ಸಾರ ಒಪ್ಕೊಂಡಿದಾರಾ? ಹೌದು, ಅವ್ರು ಒಪ್ಕೊಂಡಿದ್ದಕ್ಕೆ ಮಾಡ್ತಿರೋದು. ಹಾಗಾದ್ರೆ ಹುಡುಗ ಯಾಕೆ ಮಾಯ ಹೋದ? ಸೀನು, ಸೀನು ಎಲ್ಲೇ ಪದ್ಮ? ಪುರೋಹಿತ್ರು ಹೇಳಿದ್ ಕೂಡ ನಿಜ ಏನೋ? ಅದು ಅದ್ಕೆ ಬನ್ನಿ, ಹುಡ್ಕೋಣ ಬನ್ನಿ. ಅದ್ಕೆ ಬನ್ನಿ. ಲೇ ಬಿಟ್ಟು ನೀನ್ ಈ ಕಡೆ ಬರ. ಸೀನು, ಸೀನು. ಏಯ್, ಸೀರೆಗೆ ಬೆಂಕಿ ಇಟ್ವಿ, ಮದುವೆಗೆ ನೀರೇರ್ಸಿದ್ವಿ. ಇನ್ ಈ ಕಡೆ ಹೋಗಿರೋ ಸೀನುಗೆ ಆ ಕಡೆ ಹೋಗ್ದಿರೋ ಮಾಡ್ಬೇಕಣ. ಹಾಗ್ ಮಾಡೋದಕ್ಕೆ ಮಾವ ಒಪ್ಕೊಂತಾರೆ ಅಂತ ಹೇಳ್ತೀರಾ? ಕೇಳ್ಬೇಕಣೋ, ಇಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ಬಿಡೋಣ. ಕಿಡ್ನಾಪ್ ಹೇಗ್ ಮಾಡೋದು ಮಾವ? ಇರೋದ್ ನಾವಿಬ್ರೇ ಅಲ್ವಾ? ಅದ್ರಲ್ಲೂ ನೀನ್ ಒಬ್ಬನ್ಗೆ ಫುಲ್ ಟಿಕೆಟ್. ಇದೆಲ್ಲ ನಮ್ ಕೈಯಿಂದ ಆಗುತ್ತಾ? ಲೇ, ಕಿಡ್ನಾಪಿಗೆ ದೊಡ್ಡವರೇ ಬೇಕಂತಿಲ್ಲ ಕಣೋ, ಚಿಕ್ಕ ಖರ್ಚು ಇದ್ರೆ ಸಾಕು ಅಷ್ಟೇ. ಲೇ, ಇದನ್ನ ಮೂಗಿನ ಹತ್ರ ಹಿಡಿದ್ರೆ ಹಂಗೆ ಬಿದ್ದೋಗ್ಬಿಡ್ತಾನೆ. ಆಮೇಲೆ ಆರಾಮಾಗಿ ಅವನು ಎತ್ತಕೊಂಡೋದ್ರೆ ಆಯ್ತು. ಇವನೇನೋ ಬಾತ್ರೂಮಿಂದ ಇನ್ನೂ ಬಂದಿಲ್ಲ. ಲೇ ಬಿಟ್ಟು ಒಂದ್ಸಲ ಹೋಗಿ ಕೂಗೋ, ಕೂಗು ಕೂಗು. ಮಾವಾ, ಮಾವಾ. ಲೇ, ಬಾಗಿಲು ತಟ್ಟೋ, ನೂಕು, ಒಳಗೋಗು. ಮಾವಾ, ಮಾವಾ. ಏನೋ ಮಾವ 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 ಅಲ್ಲಿಲ್ಲ. ಹಾ, ಇಲ್ವಾ? ಕಳ್ಳನ್ ಮಗನೇ, ಇವನ್ ಆದ್ಯಗೋಸ್ಕರ ನಿಜವಾಗ್ಲೂ ತಪ್ಸ್ಕೊಂಡಿದ್ದಾನ ಕಣೋ. ಲೇ ಬಿಟ್ಟು, ಇನ್ನೀ ಗೆಟಪಲ್ಲಿ ನಂಗೆ ಕೆಲಸ ಇಲ್ಲ ಕಣೋ, ಕೆಲಸ ಎಲ್ಲ ಮುಗ್ದೋಯ್ತು, ಬಾರ. ಸೀನು, ಲೋ ಸೀನು, ಇಲ್ಲ. ಇಲ್ಲೂ ಕೂಡ ಇಲ್ಲ ಅಂದ್ರೆ ಎಲ್ಲಿ ಹೋಗಿರ್ತಾನೆ? ಆ ಕಡೆ ಹೋಗಿ ಹುಡುಕೋಣ. ಅತ್ಗೆ ಆ ಕಡೆ ನಡಿ. ಸೀನು,
ಎಲ್ಲಿಗೆ ಹೋಗಿರ್ಬೋದು? ಅದಕ್ಕೆ ನಾನು ಈ ಕಡೆ ಹೋಗ್ತೀನಿ, ನೀವು ಆ ಕಡೆ ಹೋಗಿ. ಹಾ. ಅಣ್ಣ, ಎಲ್ಲೋ ಕಾಣಿಸ್ತಿಲ್ಲ ಅಣ್ಣ. ಸೀನು ಸಮಯ ನೋಡಿ ಹಸೆ ಮನೆಯಿಂದ ಯಾಕೆ ಹೊರಟೋದ? ಪಾರ್ವತಿ, ಹಾಗೆ ಹೇಳ್ಬೇಡ. ಸೀನು ಹಾಗೆಲ್ಲ ಹೋಗಲ್ಲ. ಮದ್ವೆ ಮಾಡ್ಕೊಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾನೆ. ನಿಜವಾಗ್ಲೂ ಮಾತು ಕೊಟ್ಟಿದ್ರೆ ಹಸೆ ಮನೆಯಿಂದ ಯಾಕೆ ಹೋಗಿದ್ದಾನೆ ಅಕ್ಕ? ರಾಜಿ, ನಿನ್ ಮೇಲೆ ಯಾವ ಪಾಪಿಷ್ಟೆ ಕಣ್ ಬಿತ್ತೋ ಏನೋ, ಯಾರ ಹಾಳ ದೃಷ್ಟಿ ತಗಲ್ತೋ. ನಿನ್ನೆ ನೋಡಿದ್ರೆ ಆ ಸಂಬಂಧ ಮುರಿದೋಯ್ತು, ಇವತ್ ನೋಡಿದ್ರೆ ಹಸೆ ಮಣಿ ಮೇಲೆ ಮದ್ವೆನೇ ನಿಂತೋಯ್ತು. ಅಮ್ಮ, ಸೀನು ಬಗ್ಗೆ ಏನು ಗೊತ್ತಿಲ್ಲದೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೌದು ಅತ್ತೆ, ಹಾಗೆ ಹೇಳ್ಬೇಡಿ. ಸೀನು ಖಂಡಿತ ಬರ್ತಾನೆ. ಏಯ್, ಅವನ್ ಮುಖಕ್ ನೀರ್ ಹಾಕ್ರೋ, ಈ ಮದ್ವೆ ನೋಡ್ಬಾರ್ದ? ನಾನು ಹಾಕ್ತೀನಿ. ಆದ್ಯ, ಏನಿದೆಲ್ಲ? ಏನ್ ನಡೀತಾ ಇದೆ? ನೀನ್ ಹುಡುಗಿ ಜೊತೆ ಆದಿತ್ಯ ಮದ್ವೆ ಮಾಡ್ಕೋತಿದ್ದಾನೋ? ನಮ್ಮ ಮದ್ವೆಗೆ ನಿನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ವಿ ಅಂತ ತಾನೇ ಯೋಚನೆ ಮಾಡ್ತಿದ್ಯಾ? ಇದು ಆದ್ಯ ಆಸೆ ಕಣೋ. ಆಸೆನಾ? ಹಾ, ಎಸ್. ಆದ್ಯ, ನಿನಗ್ ಬುದ್ಧಿ ಇದೆಯಾ? ಇಂಥವ್ರನ್ನೆಲ್ಲ ಮುಂದಿಟ್ಕೊಂಡು ಈ ರೀತಿ ಬುದ್ಧಿ ಇಲ್ದಿರೋ ಕೆಲಸ ಮಾಡ್ತಿದ್ಯಲ್ಲ? ನಾನೇನು ಬುದ್ಧಿ ಇಲ್ದೇ ಇರೋ ಕೆಲಸ ಮಾಡಿಲ್ಲ. ಒಳ್ಳೆ ಕೆಲ್ಸಕ್ಕೋಸ್ಕರನೇ ಈ ಮೂರ್ಖನ ಅಡ್ಡ ಇಟ್ಕೊಂಡು ಡ್ರಾಮಾ ಮಾಡ್ದೆ. ನಿನ್ನ ಇಲ್ಲಿ ಕರ್ಕೊಂಡ್ ಬರೋ ಹಾಗೆ ಮಾಡ್ದೆ. ಈ ತಿಕ್ಲನ್ನ ನೀನ್ ಮದ್ವೆ ಆಗೋದು ಒಳ್ಳೆ ಕೆಲ್ಸನಾ? ನಾನ್ ಆದಿತ್ಯನ ಮದ್ವೆ ಮಾಡ್ಕೊಳ್ಳೋದು ಅಂದ್ರೆ ಏನು? ನಾನು ಶೌರ್ಯ ಸರ್ ಮದ್ವೆನ ತಡೆಯೋದಕ್ಕೆ ಅಂತ ಹೋಗ್ತಿದ್ರೆ ಮಧ್ಯದಲ್ಲಿ ಅಡ್ಡ ಬಂದು ನನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದ್ವೆ ಮಾಡ್ಕೋಬೇಕು ಅಂತ ನೋಡ್ತಿದ್ರೆ ಬೇರೆ ದಾರಿ ಇಲ್ದೆ ಈ ಮದ್ವೆನ ತಡೆಯೋದಕ್ಕೆ ಹೀಗೆಲ್ಲ ಮಾಡ್ಬೇಕಾಯ್ತು. ಅದಾಗಿರ್ಲಿ, ಅಲ್ಲಿ ಮದ್ವೆ ನಿಂತೋದ್ರೆ ಮಾವನ್ ಮರ್ಯಾದೆ ಹೋಗುತ್ತೆ ಅಂತ ನಿನಗ್ ನನ್ ಫೋನಲ್ಲಿ ಹೇಳಿಲ್ವಾ? ಅಬ್ಬಾ ಸೀನು, ರಾಜಿ ಜೊತೆ ಮದ್ವೆ ನಿಂತೋದ್ರೆ ದೊಡ್ಡಪ್ಪನ ಮರ್ಯಾದೆ ಏನ್ ಹೋಗಲ್ಲ. ರಾಜಿ ಮದ್ವೆ ಶೌರ್ಯ ಸರ್ ಜೊತೆ ಯಾವತ್ತೋ ಒಂದಿನ ಆಗೇ ಆಗತ್ತೆ. ಅವ್ರ ಮದ್ವೆಯಿಂದ ದೊಡ್ಡಪ್ಪ ಅವರು, ರಾಜಲಕ್ಷ್ಮಿ ಎಲ್ರೂ ಹ್ಯಾಪಿಯಾಗೇ ಇರ್ತಾರೆ. ನೀನೇನ್ ವರಿ ಆಗ್ಬೇಡ. ಆದ್ಯ, ನಮಗೆ ಇಷ್ಟು ಮೋಸ ಮಾಡ್ತೀಯಾ? ನಿಮ್ಮಂತವ್ರಿಗೆ ಹೀಗೆ ಮಾಡ್ಬೇಕು, ಇದೇ ಕರೆಕ್ಟ್. ಸೀನು, ನಡಿ ಹೋಗೋಣ. ಏಯ್, ಎಲ್ಲಿಗೆ ಹೋಗ್ತಿದ್ಯೆ? ನಮ್ಮಿಂದ ತಪ್ಪಿಸ್ಕೊಂಡು ನೀನ್ ಇಲ್ಲಿಂದ ಹೋಗಕ್ಕಾಗಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ಅಲ್ಲಿ ರಾಜಲಕ್ಷ್ಮಿ ಮದುವೆ ನಿಂತು
ನಿಮ್ ದೊಡ್ಡಪ್ಪ ಹುಚ್ಚ ಆಗ್ತಾನೆ. ಇಲ್ಲಿ ನನ್ನ ಮಗ ನಿನ್ನನ್ನ ಮದುವೆ ಆಗೋದು ನೋಡಿ ಇವನು ಹುಚ್ಚ ಆಗ್ತಾನೆ. ನಮ್ಮನ್ನ ಫೂಲ್ ಮಾಡಿದಕ್ಕೆ ನೀನ್ ಲೈಫ್ ಲಾಂಗ್ ಫೀಲ್ ಮಾಡ್ತಾನೆ ಇರ್ಬೇಕು. ಆ ರೀತಿ ಮಾಡಿ ತೋರಿಸ್ತೀನಿ. ಆದಿತ್ಯ, ಕಟ್ಟೋ ಇಳ್ ಕುತ್ಕೆ ತಾಳಿ. ಸೀನು, ಏಯ್, ಹಿಡ್ಕೊಳ್ರ ಅವನ್ನ. ಕತ್ತೆ ತರ ಬೆಳ್ದಿದ್ರ ಒಬ್ಬನ್ ಹೊಡಿಯಕ್ಕಾಗಲ್ವಾ? ಹೊಡಿತಾರೆ. ಏಯ್, ಹೊಡಿರೋ. ಹೊಡಿರೋ. ಒಂದ್ ನಿಮಿಷ ಸರ್. ಏಯ್, ಹೊಡಿರೋ. ಏಯ್, ಎಂತವ್ರನ್ನ ಕರ್ಕೊಂಡು ಬಂದಿದ್ಯೋ? ಹೊಡಿಯರೇ. ಸೀನು, ಏಯ್, ಇವಳನ್ನ ಹಿಡ್ಕೊಳ್ಳಿ. ಬಿಡಿ ನನ್ನ. ಏಯ್, ಅವಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಏ ಆದಿತ್ಯ, ಈ ತಾಳಿ ತಗೊಂಡು ಕಟ್ಟವಳು ಕುತ್ತಿಗೆಗೆ. ಸೀನು
ಏಯ್ ನಿಲ್ಸಿ. ಓಡಿ ಏಯ್ ಏಯ್ ನಿಂತ್ಕೊಳ್ರೋ ಏಯ್ ಏನ್ ಆಗ್ತಾ ಇದೆ ಇಲ್ಲಿ? ಏಯ್ ಹಿಡ್ಕೊಳ್ರಿ ಹೋಗಿ. ಎಸ್ ಐ ಸರ್, ಇವರು ನನ್ನ ಕಿಡ್ನಾಪ್ ಮಾಡಿಸಿ ಅವ್ರ ಮಗನ್ ಜೊತೆ ಬಲವಂತವಾಗಿ ನನಗ್ ಮದ್ವೆ ಮಾಡಿಸ್ಬೇಕು ಅಂತ ನೋಡಿದ್ರು. ಈ ಸೀನುನ ನಮ್ಮನ್ನ ಯಾಮಾರಿಸಿ ಇಲ್ಲಿ ಕರೆಸ್ಬಿಟ್ಟೆ. ಆದ್ರೆ ಈ ಪೊಲೀಸ್ ಅವ್ರನ್ನ ಹೇಗೆ ಕರೆಸ್ದೆ? ನಾನು ರಿಸ್ಕ್ ಅಲ್ಲಿ ಇದ್ದೀನಿ ಎಸ್ ಐ ಸರ್. ಏನಾಯ್ತಮ್ಮ?